ಮೊನ್ನೆ ಮಂಡ್ಯ ಕೋಲಾರದೆಲ್ಲ ಸಭೆ ಆಗಿದೆ. ದೇವೇಗೌಡರು ಹಾಸನದಲ್ಲಿ ಘೋಷಣೆ ಮಾಡಿದ್ರು, ಬಟ್ ಇನ್ನು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಮಂಡ್ಯ ಮತ್ತೆ ಕೋಲಾರ. ಸೊ ಅದ್ರ ಬಗ್ಗೆ ಅಧಿಕೃತವಾಗಿ ಯಾವ ಘೋಷಣೆ ಆಗುತ್ತೆ, ಏನೇನು ತೀರ್ಮಾನ? ಈಗ ನಿನ್ನೆ ದಿನ ಕೋರ್ ಕಮಿಟಿನಲ್ಲಿ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಸಾಹೇಬರು, ಮಾನ್ಯ ಕುಮಾರಣ್ಣ ಸಾಹೇಬರು ಪ್ರತಿಯೊಬ್ಬರು ಕೂಡ ಕೂತು ಸಾಕಷ್ಟು ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದೇವೆ. ಹಾಗಾಗಿ ಮಂಡ್ಯ ಮತ್ತು ಕೋಲಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹುತೇಕ ಯಾರು ಕ್ಯಾಂಡಿಡೇಟು ಅಂತಕ್ಕಂಥದ್ದು ಘೋಷಣೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಕುಮಾರಣ್ಣ ಅವರು ಇವತ್ತು ಮೈಸೂರಿಗೆ ತೆರಳುತ್ತಾ ಇದ್ದಾರೆ. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಏನು BJP ಮತ್ತು JDS ಜಂಟಿ ಸಭೆ ನಡೀತಾ ಇದೆ. ಹಾಗಾಗಿ ನಾನು ಕೆಲವೊಂದಷ್ಟು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಕ್ಯಾಂಡಿಡೇಟ್ಸ್ ಜೊತೆ ಕೂತು ಇವತ್ತು ಚರ್ಚೆಯನ್ನು ಮಾಡ್ತೇನೆ. ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಒಂದು ಇತ್ಯರ್ಥವನ್ನು ಪಕ್ಷ ಅತಿ ಶೀಘ್ರದಲ್ಲೇ ಇವತ್ತೇ ಬಗೆಹರಿಸ್ತಕ್ಕಂಥ ಕೆಲಸ ಆಗುತ್ತೆ. ಕ್ಯಾಂಡಿಡೇಟ್ ಬಗ್ಗೆ ಒಂದು ಮಾನ್ಯ ದೇವೇಗೌಡರು ಸಾಹೇಬರು ಅವರ ಒಂದು ನಿರ್ಧಾರವೇ ಅಂತಿಮ. ಅವರು ಪ್ರತಿಯೊಬ್ಬ ಕಾರ್ಯಕರ್ತರಿರ್ಬೋದು, ಜೊತೆಯಲ್ಲಿ ನಮ್ಮ ಕ್ಯಾಂಡಿಡೇಟ್ಸ್ಗಳಿರ್ಬೋದು, ನಮ್ಮ ಪ್ರಮುಖ ಮುಖಂಡರುಗಳಿರ್ಬೋದು, ಪ್ರತಿಯೊಬ್ಬರ ಮನಸ್ಸುಗಳಲ್ಲಿ ಅವರ ಭಾವನೆಗಳೇನಿದೆ ಅದನ್ನು ತಿಳ್ಕೊಂಡೇ ಅವರು ಯಾವುದೇ ಒಂದು ವಿಷಯವನ್ನು ಹೊರಗಾಗ್ತಕ್ಕಂಥದ್ದು ಸಹಜವಾಗೇ. ಹಾಗಾಗಿ ಇವತ್ತೇನು ಬಂಗಾರಪೇಟೆ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಇವತ್ತು ಈಗಾಗಲೇ ಘೋಷಣೆಯನ್ನು ನಿನ್ನೆ ದಿನ ಹಾಸನ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ. ಮಲ್ಲೇಶ್ ಬಾಬು ಅವರು ಭಾಳ ಮೃದು ಸ್ವಭಾವದ ವ್ಯಕ್ತಿ, ಎಲ್ಲ ಸಮುದಾಯವನ್ನು ಭಾಳ ಪ್ರೀತಿಯಿಂದ ತಗೊಂಡೋಗ್ತಕ್ಕಂಥ ಒಂದು ವ್ಯಕ್ತಿತ್ವ, ಜೊತೆಯಲ್ಲಿ ಪಕ್ಷಕ್ಕೆ ಭಾಳ ನಿಷ್ಠೆ ಇರ್ತಕ್ಕಂಥ ಒಂದು ವ್ಯಕ್ತಿ. ಅವರ ಕುಟುಂಬ ಅದೇ ರೀತಿ ನಡ್ಕೊಂಬಂದಿದೆ ಹಿಂದೆಯಿಂದನೂ. ಈ ಬಾರಿ ಕೂಡ ಬಂಗಾರಪೇಟೆಯಲ್ಲಿ ಸುಮಾರು 2000 ಓಟ್ಗಳಿಂದ ಮಾತ್ರ ಸೋಲನ್ನು ಕಂಡಿರ್ತಕ್ಕಂಥವ್ರು. ಹಾಗಾಗಿ ಅವರು ಇದ್ದಾರೆ, ಸಮೃದ್ಧಿ ಮಂಜು ಅವರು ಆಕಾಂಕ್ಷಿಗಳಿದ್ದಾರೆ, ಜೊತೆಗೆ ನಿಸರ್ಗ ನಾರಾಯಣ ಸ್ವಾಮಿ ಅವರ ಹೆಸರು ಕೂಡ ಕೇಳಿಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವ್ರು 3 ಜನದಲ್ಲಿ ಯಾರಾದರೂ ಬಹುತೇಕ ಇವತ್ತು ಕೂತು ನಾನು ಕೂಡ ಚರ್ಚೆ ಮಾಡ್ತಾ ಇದ್ದೀನಿ, ಹೊರಡ್ತಾ ಇದ್ದೀನಿ ಅಲ್ಲಿಗೇನೆ. ಕೋಲಾರಕ್ಕಿಲ್ಲಣ್ಣ, ಕೋಲಾರ ನಮ್ಮ ಎಲ್ಲ ಕ್ಯಾಂಡಿಡೇಟ್ಸ್ಗಳನ್ನ ಮೀಟಿಂಗ್ ಕರೆದಿದ್ದೀನಿ. ಹಾಗಾಗಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಪಕ್ಷದ ವರಿಷ್ಠರಿಗೆ ಅವ್ರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡ್ತೀನಿ. ಅಂತಿಮವಾಗಿ ಪಕ್ಷದ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಇಲ್ಲ, ಬೆಂಗಳೂರಲ್ಲಿ ಮಾಡ್ತಾ ಇದ್ದೀರಣ್ಣ. ಜಸ್ಟ್ ಬಿಡದಿಗೆ ಹೋಗಿ ಮೈಸೂರಿಗೆ ಹೋಗಿ ಮತ್ತೆ ಕೋಲಾರ ಮೀಟಿಂಗ್ ಕರೆದಿ ಮುಗಿಸ್ಕೊಂಡು ಫೋನ್ ಮಾಡ್ತೀನಲ್ಲ, ಹೇಳ್ತೀನಿ ಬಿಡಿ ಎಲ್ಲ. ಥ್ಯಾಂಕ್ ಯು. ತಾವು ಹೇಳ್ದಂಗೆಲ್ಲ ಕುಮಾರಣ್ಣ ಅವ್ರದ್ದು ಅಧಿಕೃತ ಆದಂಗೆ ಲೆಕ್ಕ. ಯಾಕೆಂದರೆ ಇನ್ನೇನು ನಾವೇನು ಮುಚ್ಚುಮರೆ ಮಾಡ್ತಕ್ಕಂಥದ್ದೇನಿಲ್ಲ. ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳ ಒಂದು ಒತ್ತಾಸೆ ಅಂತೆ ಇವತ್ತು ಜಿಲ್ಲೆಗೆ ಸಾಕಷ್ಟು ವರ್ಷಗಳಿಂದ ಆಗಿರ್ತಕ್ಕಂಥ ಒಂದು ಅನ್ಯಾಯ ಏನಿದೆ, ಕುಮಾರಣ್ಣ ಅವರು ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರದಲ್ಲಿ ಖಂಡಿತವಾಗ್ಲೂ ರಾಷ್ಟ್ರೀಯ ನಾಯಕರುಗಳು ಕುಮಾರಣ್ಣನ ಒಂದು ರಾಜ್ಯದ ಪರವಾಗಿ ಇರ್ತಕ್ಕಂಥ ಒಂದು ರೈತರ ಪರವಾಗಿ ಇರ್ತಕ್ಕಂಥ ಒಂದು ಕಾಳಜಿ, ಒಂದು ಬದ್ಧತೆ ಏನಿದೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕುಮಾರಣ್ಣ ಅವರಿಗೆ ರಾಜ್ಯದ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವರ ನಾಯಕತ್ವವನ್ನು ಉಪಯೋಗ ಮಾಡ್ಕೊಳ್ತಾರೆ ರಾಷ್ಟ್ರೀಯ ನಾಯಕರು ಅಂತಕ್ಕಂಥದ್ದು ಬಹುತೇಕರ ಭಾವನೆ. ಹಾಗಾಗಿ ಇವತ್ತು ಕುಮಾರಣ್ಣ ಅವರು ಬಹುಶಃ ವರಿಷ್ಠರು ಹೇಳ್ತಕ್ಕಂಥದ್ದು ಸೂಕ್ತ, ನಾನು ಪಕ್ಷದ ಕಾರ್ಯಕರ್ತ, ನಾನು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಹಾಗಾಗಿ ಅಲ್ಟಿಮೇಟ್ಲಿ ಅವರೇ ಇತ್ಯರ್ಥ ಮಾಡ್ತಾರಣ್ಣ. ಈಗ ನಿನ್ನೆ ದಿನ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬರು ಸಮ್ಮುಖದಲ್ಲಿ ಜೊತೆಯಲ್ಲಿ ಸಿ ಪುಟ್ಟರಾಜಣ್ಣ ಅವರು ಕೂಡ ತೆರಳಿದರು, ಜೊತೆಯಲ್ಲಿ ತಂದೆಯವರು ಕೂಡ ಹೋಗಿದ್ದರು. ಹಾಗಾಗಿ ನಾರಾಯಣಗೌಡರು ನಮ್ಮ ಪಕ್ಷದಲ್ಲೇ ಶಾಸಕರಾದಂಥವ್ರು. ಹಾಗಾಗಿ ನಮಗೇನು ಹೊಸ ಪರಿಚಯ ಅಂತಕ್ಕಂಥದ್ದೇನಿಲ್ಲ. ಸಣ್ಣ ಪುಟ್ಟ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಸಹಜ. ಅವರ ಕೆಲವೊಂದಷ್ಟು ರಾಜಕೀಯ ತೀರ್ಮಾನಗಳು ಬೇರೆ ಪಕ್ಷಕ್ಕೆ ಹೋದಂಥದ್ದು. ಆದರೆ ವೈಯಕ್ತಿಕವಾಗಿ, ವ್ಯಕ್ತಿಗತವಾಗಿ ಇವತ್ತು ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ಭಾಳ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ನಿನ್ನೆ ದಿನ ಅವರು ಕೂಡ ಮಾತನಾಡಿದ್ದಾರೆ ಮಾಧ್ಯಮಕ್ಕೆ ಕುರಿತು. ಹಾಗಾಗಿ ಇವತ್ತು ಕುಮಾರಣ್ಣ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರಾಮಾಣಿಕವಾಗಿ ಬಂದು ನಾನು ಕುಮಾರಣ್ಣನ ಪರವಾಗಿ ಹೋರಾಟ ಮಾಡ್ತೇನೆ ಅಂತಕ್ಕಂಥದ್ದು ನಿನ್ನೆ ಭಾಳ ಸ್ಪಷ್ಟಪಡಿಸಿದ್ದಾರೆ. ಅವರು ಕೂಡ ಜೊತೆಯಲ್ಲಿ ಏನು ಮಂಡ್ಯ ಜಿಲ್ಲೆಯ ಹಾಲಿ ಸಂಸದರಿದ್ದಾರೆ ಸುಮಲತಾ ಅವರು, ಅವ್ರಿಗೂ ಕೂಡ ಇವತ್ತು ಪಕ್ಷ ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೇವೆ. ಯಾರನ್ನೂ ಕೂಡ ಇಲ್ಲಿ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ. ಖಂಡಿತ ಅಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಯಾರ್ಯಾರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಬೇಕು,
ಅವರ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ಯಾವ ರೀತಿ ಅವ್ರು ಮಾತನಾಡ್ತಕ್ಕಂಥದ್ದು ಇರ್ಬೋದು, ನಾವು ಮಾತನಾಡ್ತಕ್ಕಂಥದ್ದು ಇರ್ಬೋದು, ಕೂತು ಎಲ್ಲ ರೀತಿ ಚರ್ಚೆ ಮಾಡಿ ಒಟ್ಟಿನಲ್ಲಿ ಒಂದು ಆರೋಗ್ಯಕರವಾದಂಥ ಒಂದು ಚುನಾವಣೆ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗ್ತೇವೆ ಅಂತಕ್ಕಂಥದ್ದು ಹೇಳ್ತೇನೆ. ಥ್ಯಾಂಕ್ ಯು ಅಣ್ಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.